ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ತುಂಬ ಉಪಯುಕ್ತವಾದಂತಹ ವಿಡಿಯೋನ ಮಾಡಿದ್ದೀನಿ. ಏನಪ್ಪ ಅಂದರೆ ಗಗನಸಖಿ ಆಗೋದಕ್ಕೆ ತುಂಬ ಜನನೇ ಇಷ್ಟಪಡ್ತಾರೆ. ಗಗನಸಖಿ ಅಂದರೆ ಯಾರು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ವಿಮಾನದಲ್ಲಿ ಕಾರ್ಯವನ್ನು ನಿರ್ವಹಿಸುವಂಥ ಒಂದು ಪ್ರಮುಖ ಪಾತ್ರವನ್ನು ವಹಿಸುವಂತಹ ಕೆಲಸ ಅದು. ಅದನ್ನು ವಿಮಾನ ಪರಿಚಾರಕರು ಅಂತಲೂ ಸಹ ಕರೀತಾರೆ ಅವರನ್ನು, ಗಗನಸಖಿಯರನ್ನು. ಅದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಯಾವ ರೀತಿ ನಾವು ಆಯ್ಕೆ ಆಗ್ತೇವೆ ಮತ್ತು ನಮ್ಮ ಏನು ಎಜುಕೇಷನ್ ಅಂದರೆ ನಮಗೆ ಶಿಕ್ಷಣ ಎಷ್ಟಿರಬೇಕು ನಾವು ಗಗನಸಖಿಯರಾಗೋದಕ್ಕೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಾನಿಲ್ಲಿ ಕೊಡ್ತೇನೆ. ಗಗನಸಖಿ ಯಾಗುವುದು ಹೇಗೆ ಅನ್ನೋದನ್ನು ಕಳೆದ ಕೆಲವು ದಶಕಗಳಿಂದ ನಮ್ಮ ಭಾರತ ಒಂದು ಪ್ರವಾಸೋದ್ಯಮ ತಾಣವಾಗಿ ಬದಲಾಗುತ್ತಿರುವುದರ ಜೊತೆಗೆ ಭಾರತದಿಂದ ಬೇರೆ ದೇಶಗಳಿಗೂ ಪ್ರಯಾಣ ಮಾಡುತ್ತಿರುವವರ ಸಂಖ್ಯೆಯು ಹೆಚ್ಚಾಗುತ್ತಿದೆ. ಬೇರೆ ದೇಶಗಳಿಗೆ ಸಂಚಾರ ನಡೆಸಲು ವಿಮಾನದಲ್ಲಿ ಪ್ರಯಾಣಿಸುವುದು ಸಾಮಾನ್ಯವಾಗಿದೆ. ಪ್ರತಿದಿನ ಲಕ್ಷಾಂತರ ಪ್ರಯಾಣಿಕರು ಊರಿಂದ ಊರಿಗೆ, ದೇಶದಿಂದ ದೇಶಕ್ಕೆ ಹಾರುತ್ತಿರುತ್ತಾರೆ. ಹಾಗಾಗಿ ಇವರೆಲ್ಲರ ಆರೋಗ್ಯ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಲೆಂದೇ ಪ್ರತ್ಯೇಕ ಜನರು ಇರುತ್ತಾರೆ. ಅಂಥವರಲ್ಲಿ ಒಬ್ಬರು ನಮ್ಮ ಗಗನಸಖಿಯರು. ವಿಮಾನದಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡುವ ಇವರು ಯಾರು, ಇವರ ವಿದ್ಯಾರ್ಹತೆ ಏನು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ. ವಿಮಾನ ಪರಿಚಾರಕರು ಅಂತಲೂ ಕರಿತೇವೆ ಎಂದು ಕರೆಯಲ್ಪಡುವ ಗಗನಸಖಿಯರು ವಿಮಾನಯಾನ ಉದ್ಯಮದಲ್ಲಿ ಒಂದು ಮುಖ್ಯ ಪಾತ್ರವನ್ನು ನಿಭಾಯಿಸ್ತಾರೆ ಅಂತಲೂ ಸಹ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಿಮಾನಯಾನದ ಸಂದರ್ಭ ಪ್ರಯಾಣಿಕರ ಸುರಕ್ಷತೆ ಮತ್ತು ಅವರಿಗೆ ಬೇಕಾದ ಎಲ್ಲ ಅಗತ್ಯ ಸೌಕರ್ಯಗಳನ್ನು ನೀಡುವ ಜವಾಬ್ದಾರಿ ಇವರದ್ದಾಗಿರುತ್ತದೆ. ಹಾಗಾಗಿ ಈ ವೃತ್ತಿಯಲ್ಲಿ ಸೌಂದರ್ಯ, ಸಂವಹನ ಕೌಶಲ್ಯ, ಧೈರ್ಯ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಈ ವಿದ್ಯಾರ್ಹತೆ ಬಗ್ಗೆಯೂ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಕನಿಷ್ಠ ದ್ವಿತೀಯ PUC ಅಂದರೆ ಸೆಕೆಂಡ್ PUC ಶಿಕ್ಷಣ ಪೂರೈಸಿರಬೇಕು ಹಾಗೂ 18 ವರ್ಷ ವಯಸ್ಸು ತುಂಬಿರಬೇಕು, 18 ಇಯರ್ಸ್ ಆಗಿರಬೇಕು. ಕೆಲವು ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗಳಲ್ಲಿ ಕನಿಷ್ಠ ವಯೋಮಿತಿ 21 ವರ್ಷಗಳು ಇರ್ತವೆ. ಹಾಗೆ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಜ್ಞಾನ ಕಡ್ಡಾಯವಾಗಿ ಇರಬೇಕು ಅಂತ ಹೇಳ್ತಾರೆ. ಹಾಗೆ ವ್ಯಾಕರಣ ಮತ್ತು ಉಚ್ಚಾರಣೆಯಲ್ಲಿ ಸ್ಪಷ್ಟತೆ ಇರಬೇಕು. ಮತ್ತು ಕೆಲವು ಸಂದರ್ಭಗಳಲ್ಲಿ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಅರೇಬಿಕ್ ಭಾಷೆ ಬಲ್ಲವರಿಗೆ, ಕೆಲವು ಸ್ಥಳೀಯ ವಿಮಾನಗಳಲ್ಲಿ ತೆಲುಗು, ಕನ್ನಡ ಇತ್ಯಾದಿ ರಾಜ್ಯ ಭಾಷೆಗಳು ಬಲ್ಲವರಿಗೆ ಆದ್ಯತೆ ನೀಡುತ್ತಾರೆ. ಆದರೆ ಇವು ಯಾವುದು ಕಡ್ಡಾಯವಾಗಿರುವುದಿಲ್ಲ. ಗಗನಸಖಿ ಅಥವಾ ವಿಮಾನಯಾನ ಸಂಸ್ಥೆಗಳಲ್ಲಿ ಕೆಲಸ ಮಾಡಲು ಬೇಕಾದ ತರಬೇತಿ ನೀಡುವ ಹಲವು ಸಂಸ್ಥೆಗಳು ನಮ್ಮ ಭಾರತದಲ್ಲಿ ಇವೆ. ಆದರೆ ನಿಮಗೆ ಕೌಶಲ್ಯಗಳಿರುವ ಬಗ್ಗೆ ವಿಶ್ವಾಸವಿದ್ದರೆ ವಿಮಾನಯಾನ ಸಂಸ್ಥೆಗಳು ನೇಮಕಾತಿ ಮಾಡುವ ಸಂದರ್ಭ ನೇರವಾಗಿ ಆಯ್ಕೆ ಪ್ರಕ್ರಿಯೆಗೆ ಹಾಜರಾಗಬಹುದು. ಸಂದರ್ಶನದ ಮೂಲಕ ಆಯ್ಕೆಯಾಗ್ತಾರೆ. ಹಾಗೆ 3-4 ಸುತ್ತಿನ ಸಂದರ್ಶನದ ಮೂಲಕ ಗಗನಸಖಿಯರನ್ನು ಆಯ್ಕೆ ಮಾಡಲಾಗುತ್ತೆ. ಗುಂಪು ಸಂದರ್ಶನದಲ್ಲಿ ಒಟ್ಟಾಗಿ ಸಂವಹನ ನಡೆಸಲು ಇರುತ್ತದೆ. ನಂತರ ವೈದ್ಯಕೀಯ ಪರೀಕ್ಷೆ. ಇಲ್ಲಿ ಮುಖ, ಕೈ, ಕಾಲು ಹೀಗೆ ಬಾಹ್ಯವಾಗಿ ಕಾಣುವ ದೇಹದ ಯಾವುದೇ ಭಾಗಗಳಲ್ಲೂ ಗಾಯದ ಗುರುತು ಇರಬಾರದು. ಟ್ಯಾಟೂಗಳನ್ನು ಹಾಕಿರಬಾರದು ಅಂತಲೂ ಸಹ ಹೇಳ್ತಾರೆ. ಇಲ್ಲಿಂದ ಮುಂದೆ HR ಸುತ್ತು ಅಂತ ಇರುತ್ತೆ. ಇಲ್ಲಿ ಭಾಷೆ, ಕೌಶಲ್ಯ, ಸಂವಹನ ಶೈಲಿ ಇತ್ಯಾದಿಯನ್ನು ಪರಿಶೀಲಿಸ್ತಾರೆ. ಹೀಗೆ ಬೇರೆ ಬೇರೆ ಸುತ್ತುಗಳ ಮೂಲಕ ಆಯ್ಕೆ ಮಾಡಿ ತರಬೇತಿ ನೀಡಿ ಇವರನ್ನು ಹುದ್ದೆಗೆ ಬೇಕಾದಂತೆ ಸಜ್ಜುಗೊಳಿಸುವಂತಹ ಒಂದು ವೇದಿಕೆಯೇ ಇರುತ್ತೆ ಅಂತಲೇ ಹೇಳ್ಬೋದು. ಎಂದೆನಿಸಿರುವವರನ್ನು ಆಯ್ಕೆ ಮಾಡಲಾಗುತ್ತದೆ. ಒಂದು ಸಂಸ್ಥೆಗೆ ಆಯ್ಕೆಯಾದ ಗಗನಸಖಿಯರಿಗೆ 3 ತಿಂಗಳ ತರಬೇತಿ ನೀಡ್ತಾರೆ. ಅನುಕೂಲ, ಅನಾನುಕೂಲಗಳು. ಎಲ್ಲ ಉದ್ಯೋಗದಂತೆ ಇಲ್ಲೂ ಸಹ ಅನುಕೂಲಗಳು, ಅನಾನುಕೂಲಗಳು ಇರ್ತವೆ. ದೇಶ ವಿದೇಶಗಳನ್ನು ಸುತ್ತಾಡುವುದು, ಉಚಿತ ಪ್ರಯಾಣ, 5 ಸ್ಟಾರ್ ಹೋಟೆಲ್ಗಳಲ್ಲಿ ಊಟ ತಿಂಡಿ, ಆರೋಗ್ಯಕರ ಕೆಲಸದ ವೇಳಾಪಟ್ಟಿ, ಉದ್ಯೋಗದ ಭದ್ರತೆ, ವಿಮಾ ಪಾಲಿಸಿ ಹೀಗೆ ಎಲ್ಲವೂ ಸಿಗುತ್ತದೆ. ಇದರ ಜೊತೆಗೆ SLT, ಸ್ಟಾಪ್ ಲೀಷರ್ ಟ್ರಾವೆಲ್, ಆಯ್ಕೆ ರಜೆ ಇದ್ದಾಗ ಸಂಬಂಧಿಕರ ಜೊತೆಗೆ ವಿಮಾನದಲ್ಲಿ ಕಡಿಮೆ ದರದಲ್ಲಿ ಪ್ರಯಾಣ ನಡೆಸುವುದು ಹೀಗೆ ಹಲವು ಅನುಕೂಲಗಳು ಗಗನಸಖಿಯರಿಗೆ ಸಿಗಲಿವೆ ಎನ್ನುತ್ತಾರೆ. ಇಂಡಿಗೋದಲ್ಲಿ ಕ್ಯಾಬಿನ್ ಕ್ರೂ ಆಗಿರುವ ಅಖಿಲ ಶಾಸ್ತ್ರಿಯವರು ಇವುಗಳ ಜೊತೆಗೆ ಕೆಲವು ಅನಾನುಕೂಲಗಳು ಇವೆ. ಅಂತಾರಾಷ್ಟ್ರೀಯ ಪ್ರಯಾಣದಿಂದ ಸಮಯಗಳ ಬದಲಾವಣೆಯಿಂದ ಸಮಸ್ಯೆಗಳು, ಆಯಾಸ, ಸತತ ಪ್ರಯಾಣದಿಂದ ಆರೋಗ್ಯದಲ್ಲಿ ಏರುಪೇರಾಗುವುದು, ಪ್ರತಿದಿನ ಹೊಸ ಪ್ರಯಾಣಿಕರೊಂದಿಗೆ ವ್ಯವಹರಿಸುವ ಸವಾಲು, ಕೆಲಸ ಸಂಬಂಧಿ ಒತ್ತಡ, ಹಬ್ಬ ಹರಿದಿನಗಳ ಸಂದರ್ಭ, ಸರಕಾರಿ ರಜೆ ಇತ್ಯಾದಿ ದಿನಗಳಲ್ಲಿ ರಜೆ ಸಿಗದಿರುವುದು ಇತ್ಯಾದಿ
ತುಂಬ ತೊಂದರೆಗಳು ಸಹ ಅನಾನುಕೂಲಗಳು ಸಹ ಇವೆ. ಹಾಗೆ ವೃತ್ತಿ ಭವಿಷ್ಯ ಅನ್ನೋದನ್ನು ಸಹ ಇಲ್ಲಿ ತಿಳಿಸ್ಕೊಡ್ತೇನೆ. ಕನಿಷ್ಠ 18ರ ಹರೆಯದಿಂದಲೇ ಗಗನಸಖಿಯರಾಗಿ ಉದ್ಯೋಗಕ್ಕೆ ಸೇರುವವರು 40-50 ವರ್ಷದವರೆಗೂ ಈ ಉದ್ಯೋಗದಲ್ಲಿ ಮುಂದುವರಿಯಬಹುದು. 40 ವರ್ಷದವರೆಗೆ ಪ್ರತಿ 4 ವರ್ಷಗಳಿಗೊಮ್ಮೆ ಅವರಿಗೆ ವೈದ್ಯಕೀಯ ಪರೀಕ್ಷೆ ನಡೆಯುತ್ತದೆ. 40 ವಯಸ್ಸಿನ ಬಳಿಕ ಪ್ರತಿ ವರ್ಷ ಚೆಕಪ್ ನಡೆಯುತ್ತದೆ. ಎಲ್ಲಿಯವರೆಗೆ ಆರೋಗ್ಯ ಚೆನ್ನಾಗಿರುತ್ತದೋ ಅಲ್ಲಿಯವರೆಗೂ ಗಗನಸಖಿಯರಾಗಿ ಮುಂದುವರಿಯಬಹುದು. ಹಾಗದೆ ಹೋದರೆ ಅದೇ ವಿಮಾನಯಾನ ಸಂಸ್ಥೆಗಳಲ್ಲಿ ಯಾವುದಾದರೂ ಆಫೀಸ್ ಹುದ್ದೆಗಳಿಗೆ ಅಥವಾ ಹೊಸತಾಗಿ ಬರುವ ಗಗನಸಖಿಯರಿಗೆ ತರಬೇತಿ ನೀಡುವ ಕೆಲಸಗಳಿಗೂ ಪ್ರಯತ್ನ ಮಾಡಬಹುದು, ಅಥವಾ ತಮ್ಮದೇ ಆದ ತರಬೇತಿ ಸಂಸ್ಥೆಗಳನ್ನು ಸಹ ಆರಂಭಿಸಬಹುದು. ಇದು ಒಂದು ಒಳ್ಳೆಯ ವೇದಿಕೆ. ಪ್ರತಿಯೊಬ್ಬರು ಪ್ರಯತ್ನಿಸಿ, ಪ್ರಯತ್ನ ಪಡುವುದರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲ. ಏಕೆಂದರೆ ನಾವು ಒಂದು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ 108 ವಿಘ್ನಗಳಿರ್ತವೆ. ಹಾಗಾಗಿ ಅವರೇ ಕೊಡುವಂತಹ ಈ ಒಂದು ತರಬೇತಿಯನ್ನು ನಮಗೆ ಸರ್ಕಾರದಿಂದ ಕೆಲವೊಂದು ಸಮಯದಲ್ಲಿ ನಾವು ₹1 ಖರ್ಚು ಮಾಡದೆ ರೀತಿ ಈ ಒಂದು ಆಫರ್ ಬರ್ತದೆ. ಬಂದರೆ ಖಂಡಿತ ಇದನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ, ಎಲ್ಲರಿಗೂ ದುರ್ಗಾಶಕ್ತಿ ನಿಮ್ಮ ಚಾನಲಿಂದ ಧನ್ಯವಾದಗಳನ್ನು ತಿಳಿಸ್ತಾ, ನನ್ನ ಈ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಪ್ರತಿಯೊಬ್ಬರಿಗೂ ತಿಳಿಸಿ ಅಂತ ಹೇಳ್ತಾ ಬಾಯ್.